ನೆನೆ ಎಲ್ಲ ಸಿಕ್ಕಾಪಟ್ಟೆ ಸದ್ದಾಗ್ತಾ ಇತ್ತಲ್ಲ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಪ್ರತಿಭಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಇದೆ, ಅದನ್ನ ನೋಡ್ಬಿಡೋಣ. ಭುಗಿಲೆದ್ದ ವಿದ್ಯಾರ್ಥಿಗಳ ಉದ್ಯೋಗಾರ್ಥಿಗಳ ಈ ಒಂದು ಪ್ರತಿಭಟನೆ ಧಾರವಾಡದಲ್ಲಿ ಇಡೀ ದಿನ ಪ್ರತಿಭಟನೆ ಮೆರವಣಿಗೆ ಎಲ್ಲಾನು ಕೂಡ ನಡೆದಿತ್ತು. ಸರ್ಕಾರ ವಿಪಕ್ಷಗಳ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಉದ್ಯೋಗ ಕೊಡಿ ಅಂತ ಕಾಲಿಗೆ ಬಿದ್ದು ಕಣ್ಣೀರಿಟ್ಬಿಟ್ರು ಯುವಕರು. ಹುದ್ದೆಗಳ ಭರ್ತಿಗೆ ಆದೇಶಿಸದೇ ಇದ್ರೆ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟರು. ನೀವು ಗಮನಿಸಬಹುದು ದೃಶ್ಯದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ರು ಅಂತ. ಕಾರಣ ಇಷ್ಟೇನೆ, ಉದ್ಯೋಗನೇ ಇಲ್ಲ ಅಂತಂದ್ರೆ ಜೀವನ ನಡೆಸೋದು ಹೆಂಗೆ? ಎಷ್ಟೋ ಜನ ಉದ್ಯೋಗಿಗಳ ಆಕಾಂಕ್ಷಿಗಳು ಇವತ್ತು ಬೀದಿಲಿದ್ದಾರೆ, ಯುವಕರುಗಳು ಇವತ್ತು ಬೀದಿಲಿದ್ದಾರೆ. ಕಾರಣ ಏನು ಅಂತಂದ್ರೆ ಉದ್ಯೋಗ ಅನ್ನೋದು ಸಿಗ್ತಾ ಇಲ್ಲ. ನೀವು ಕಷ್ಟಪಟ್ಟು ಓದಿ ಯಾವ್ದ್ಯಾವ್ದು ಎಕ್ಸಾಮ್ಸ್ಗಳಿಗೆ ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಮಾಡಿಕೊಂಡು ಅದಕ್ಕೆ ಅಂತ ತರಬೇತಿ ಕೇಂದ್ರಗಳಿಗೆ ಒಂದಷ್ಟು ಫೀಸನ್ನು ಕಟ್ಟಿ ತರಬೇತಿಯನ್ನು ಪಡ್ಕೊಂಡ್ರು ನೀವು ವರ್ಷಾನುಗಟ್ಲೆಯಿಂದ ಭರ್ತಿ ಮಾಡಬೇಕಾಗಿರುವಂಥ ಹುದ್ದೆಗಳನ್ನು ಹಾಗೆ ಇಟ್ಕೊಂಡು ಕುತ್ಕೊಂಡ್ರೆ ಯಾರಿಗೆ ಉದ್ಯೋಗ ಸಿಗುತ್ತೆ ಸ್ವಾಮಿ? ಕಷ್ಟಪಟ್ಟು ಓದಿರೋದಕ್ಕೊಂದು ಬೆಲೆ ಅನ್ನೋದು ಬೇಕು ಅಲ್ಲ. ಅದಕ್ಕೇನೆ ಬೀದಿಗಿಳಿದು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಂದಿತ್ತು. ಒಬ್ಬೊಬ್ಬ ಯುವಕರದು ಒಂದೊಂದು ಗೋಳು. ಇವತ್ತೆಲ್ಲ ನಾಳೆ ಎಕ್ಸಾಮ್ಸ್ ಬರಿತೀವಿ, ಪಾಸ್ ಆಗ್ತೀವಿ, ಸರ್ಕಾರಿ ಉದ್ಯೋಗ ಸಿಗತ್ತೆ, ಅಥವಾ ಅದಕ್ಕೆ ಕಾಲ್ ಆಗತ್ತೆ, ಅದಕ್ಕೆ ಎಕ್ಸಾಮ್ಸ್ ಬರಿತೀವಿ, ಅಥವಾ ನಾನು ಇದಕ್ಕೆ ಎಲಿಜಿಬಲ್ ಇದ್ದೀನಿ, ನಾನು ಎಕ್ಸಾಮ್ ಬರೆದ್ರೆ ಪಾಸ್ ಆಗ್ತೀನಿ, ಇನ್ನೆಷ್ಟು ದಿನ ಅಂತ ಕಾಯ್ಕೊಂಡು ಕೂತ್ಕೋಬೇಕು? ಈ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬರುತ್ತೆ, ಅವಾಗ ಅವರು ಭರ್ತಿ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಕಾ? ಸೊ ಇದಕ್ಕೇನೆ ಈ ಒಂದು ಪ್ರತಿಭಟನೆ ಹೋರಾಟ ಎಲ್ಲವೂ ನಡೆದಿದ್ದು. ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಸುಮಾರು 2.6 ಲಕ್ಷ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಇಟ್ಕೊಂಡು ಕುತ್ಕೊಂಡು ಏನ್ ಮಾಡ್ತೀರಾ ಅನ್ನೋದು ಕೇಳ್ತಾ ಇರೋದು. 2.6 ಲಕ್ಷ ಸರ್ಕಾರಿ ಹುದ್ದೆಗಳು ಭರ್ತಿ ಆಗ್ಬೇಕು. ಇದ್ರಲ್ಲಿ ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ ಅಂತ ಸಬೂಬ್ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಸೊ ಇದು ಪ್ರತಿಭಟನೆ ಏನಿತ್ತು ಇದು ತೀವ್ರ ಸ್ವರೂಪವನ್ನು ಪಡ್ಕೊಂಡಿತ್ತು. ಉದ್ಯೋಗದ ನಿರೀಕ್ಷೆಯಲ್ಲಿರುವ ಯುವಕರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ 7 ಗಂಟೆಗಳ ಕಾಲ ಒಟ್ಟು ಹೋರಾಟವನ್ನು ನಡೆಸಿ ಮೆರವಣಿಗೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಇತರೆ ಇಲಾಖೆಗಳ ಸಚಿವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರ ಭಾವಚಿತ್ರ ಹರಿದು ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ಹೊರಹಾಕಿದ್ರು. ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಸುಮಾರು ಬಾರಿ ಎಲ್ಲ ಕಚೇರಿಗಳಿಗೆ ಸುತ್ತಿದ್ದಾರೆ, ಎಲ್ಲ ಸಚಿವರುಗಳನ್ನು ಕೇಳ್ಕೊಂಡಿದ್ದಾರೆ. ಸಿಎಂಗೆ ಮನವಿ ಮಾಡಿದ್ದಾರೆ, ಡಿ.ಸಿ.ಎಂಗೆ ಮನವಿ ಮಾಡಿದ್ದಾರೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಸುಮ್ಮನೆ ಕೇಳ್ಕೊಂಡಿದ್ದಾರೆ. ಯಾವುದು ಆಗದೆ ಇದ್ದಾಗ ಇನ್ನೇನಾಗತ್ತೆ? ಸಿಟ್ಟು ಬರುತ್ತೆ, ಆಕ್ರೋಶ ಉಕ್ಕಿ ಹರಿಯುತ್ತೆ. ಆಗ ಅವಾಚ್ಯ ಶಬ್ದಗಳಿಂದ ನಿಂದಿಸಬೇಕು ಅಂತ ಅನ್ಸುತ್ತೆ. ಕೊನೆಗೆ ಬ್ಯಾನರ್ ಹರಿಬೇಕು, ಸುಟ್ಟು ಹಾಕಬೇಕು, ಈ ಥರದ್ದೆಲ್ಲವೂ ಅನ್ಸುತ್ತೆ. ಅಂದರೆ ಆ ಎಕ್ಸ್ಟ್ರೀಮ್ ಲೆವೆಲ್ ರೀಚ್ ಆಗೋದಿದೆಯಲ್ಲ, ಈ ಮಟ್ಟಿಗೆ ಆಕ್ರೋಶ ವ್ಯಕ್ತ ಆಗೋದಿದೆಯಲ್ಲ, ಅದು ಯಾಕೆ ಅಂತಂದರೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ನೀವು 1 ಸತಿ ಚಂದ, 2 ಸತಿ ಚಂದ, 3 ಸತಿ ಚಂದ, ಇದು ಸರಿನೇ ಹೋಗಲ್ಲ ಅಂತ ಅನ್ನಿಸ್ದಾಗ ಒಂದು ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಬಿಡಿ, ಇದು ಸರಿ ಹೋಗಲ್ಲ, ಇದಾಗಲ್ಲ, ಇದು ವರ್ಕೌಟೇ ಆಗಲ್ಲ ಅಂತ. ಇನ್ನೊಂದು ಆಕ್ರೋಶದ ಕಟ್ಟೆ ಹೊಡೆಯುತ್ತೆ. ನಿನ್ನೆ ಆಗಿದ್ದು ಅದೇನೆ. ಸೊ ಒಂದು ಕಡೆಯಲ್ಲಿ ಸಿಕ್ಕಾಪಟ್ಟೆ ಇದನ್ನು ತಡೆಯುವ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದು ಆಗಲಿಲ್ಲ. 1500 ಪೊಲೀಸರನ್ನು ನಿಯೋಜನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಅವಘಡಗಳು ಆಗಬಾರ್ದು ಅಂತ. ಆದರೂ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇದರಲ್ಲಿ ಪೊಲೀಸರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳಾಗಿದ್ದು ಉಂಟು. ಈ ಮಧ್ಯದಲ್ಲಿ ಮುಖ್ಯಮಂತ್ರಿ ಅವರು ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವವರೆಗೂ ನಾವು ಹೋರಾಟವನ್ನು ನಡೆಸ್ತೀವಿ, ಪ್ರತಿಭಟನೆಯನ್ನು ಮಾಡಿಯೇ ತೀರ್ತೀವಿ ಅಂತ ಪ್ರತಿಭಟನಾಕಾರರು ಹೇಳಿದ್ದಾರೆ. ಬೆಂಗಳೂರಿಗೆ ನಾವು ಪಾದಯಾತ್ರೆ ಮುಖಾಂತರವಾಗಿ ಬಂದು ಈ ಹೋರಾಟದ ಬಿಸಿಯನ್ನು ಮುಟ್ಟಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇದೇ ಸಂದರ್ಭದಲ್ಲಿ ನೀಡಿರುವಂಥದ್ದು. ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಾಲಿಗೆ ಬಿದ್ದು ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶ್ರೀನಗರ ಜಯನಗರ ವೃತ್ತದಲ್ಲಿ ಸೇರಿದ ಸುಮಾರು 2,000ಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗತೊಡಗ್ತಾರೆ. ಸ್ವತಃ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಆಗಮಿಸಿ ಉದ್ಯೋಗಾಕಾಂಕ್ಷಿಗಳನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವ್ರ ಪ್ರಯತ್ನ ವಿಫಲ ಆಗತ್ತೆ. ಕೆಲ ಹೊತ್ತು ಪೊಲೀಸ್ ಆಯುಕ್ತರನ್ನೇ ಸುತ್ತುವರಿದು ಉದ್ಯೋಗಾಕಾಂಕ್ಷಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ಕೆಲವೊಂದು ಕಾಲಿಗೆ ಬಿದ್ದು ಕಣ್ಣೀರು ಹಾಕ್ತಾ ನಮ್ಗೆ ಉದ್ಯೋಗ ಕೊಡಿ ಅಂತ ದುಂಬಾಲು ಬಿದ್ದ ಪ್ರಸಂಗಗಳು ಕೂಡ ನಡೆಯಿತು. ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ರಾಜ್ಯಾಧ್ಯಕ್ಷ ಕಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಆದರೆ ಉದ್ಯೋಗಾಕಾಂಕ್ಷಿಗಳ ತೀವ್ರ ಆಗ್ರಹದ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ಪ್ರತಿಭಟನಾ ಸ್ಥಳಕ್ಕೆ ಕರ್ಕೊಂಡು ಬರಲಾಯಿತು. ಈ ವೇಳೆ ಮಾತನಾಡಿದ ಕಾಂತಕುಮಾರ್, ಪ್ರಾಣ ಹೋದ್ರೂ ಹೋರಾಟ ಮಾತ್ರ ಬಿಡಲ್ಲ ಅಂತ ಘೋಷಿಸ್ತಾರೆ. ಮುಖ್ಯಮಂತ್ರಿ ಅವರು ಶೀಘ್ರವೇ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಆಗ್ರಹಿಸ್ತಾರೆ. ಬಳಿಕ ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ. ಅನುಮತಿ ಇಲ್ಲದೆ ಇದ್ರೂ ಜುಬಿಲಿ ವೃತ್ತಕ್ಕೆ ಹೋಗಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾರೆ. ಈ ವೇಳೆ ಹೋರಾಟದಲ್ಲಿ ಭಾಗವಹಿಸೋಕೆ ಬಿಜೆಪಿ
ಮುಖಂಡರು ಆಗಮಿಸಿದಾಗ ಅವ್ರಿಗೂ ಕೂಡ ತೀವ್ರ ವಿರೋಧ ವ್ಯಕ್ತ ಆಗತ್ತೆ. 3 ವರ್ಷಗಳ ಕಾಲ ನೀವು ವಿರೋಧ ಪಕ್ಷದಲ್ಲಿದ್ದು ನೇಮಕಾತಿಗಾಗಿ ಏನ್ ಮಾಡಿದ್ದೀರಿ ಅಂತ ಬಿಜೆಪಿಗರು ಪ್ರಶ್ನೆ ಮಾಡ್ತಾರೆ. ಆಗ ಹೋರಾಟದ ಲಾಭ ಪಡೆಯಕ್ಕೆ ಬಂದಿದ್ದೀರಾ, ಗೋ ಬ್ಯಾಕ್ ಘೋಷಣೆಗಳನ್ನ ಕೂಗ್ತಾರೆ. ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡುವಾಗ ಉದ್ಯೋಗಾಕಾಂಕ್ಷಿಗಳು ನೀರಿನ ಬಾಟಲ್ ಬಿಸಾಕಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಪ್ರತಿಭಟನೆಯ ಕಾವು ಏರ್ತಾ ಇದ್ದಂತೆ ಸಂಜೆ 4 ಗಂಟೆಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಆಗಮಿಸಿ ಪ್ರತಿಭಟನೆ ಕೈ ಬಿಡಬೇಕು ಅಂತ ಮನವಿ ಮಾಡ್ಕೊಳ್ತಾರೆ. ಈ ವೇಳೆ ಪೊಲೀಸರು ವಿದ್ಯಾರ್ಥಿ ಮುಖಂಡ ಕಾಂತಕುಮಾರ್ ಅವರನ್ನ ಬಂಧಿಸಿ ಪ್ರತಿಭಟನಾಕಾರರನ್ನ ಚದುರಿಸುವ ಮೂಲಕ ಹೋರಾಟಕ್ಕೆ ತೆರೆ ಎಳಿತಾರೆ. ನೋಡಿ, ಈ ಪ್ರತಿಭಟನೆಯಲ್ಲಿ ಒಂದಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಸೂಕ್ಷ್ಮತೆ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ನೀವು ಯಾವುದೇ ಪಕ್ಷದವ್ರನ್ನ ನಂಬಕ್ ಹೋಗ್ಬೇಡಿ. ಅದು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಇವ್ರುಗಳ ಬೇಳೆ ಬೇಯಿಸ್ಕೊಳ್ಳೋ ಕೆಲಸ ಮಾಡ್ಕೊಳ್ತಾರೆ ಬಿಟ್ರೆ ಇನ್ನೇನು ಮಾಡಲ್ಲ. ಇಷ್ಟ ದಿನ ಏನ್ ಮಣ್ಣು ಹೊರತಾ ಇದ್ರ ಬಿಜೆಪಿಗರು? 3 ವರ್ಷದಿಂದ ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿದ್ದೀರಲ್ಲ, ನಿಮಗೆ ಗೊತ್ತಿರ್ಲಿಲ್ವಾ ಭರ್ತಿ ಮಾಡ್ಬೇಕು ಇಷ್ಟಕ್ಕೊಂದು ಸರ್ಕಾರಿ ಉದ್ಯೋಗಗಳು ಅಂತ? ಈಗ ಇವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅಲ್ಲಿ ಏಂಟಿಗೆ ಹೋಗಿದ್ರಿ? ಬೇಳೆ ಬೇಯಿಸ್ಕೊಳ್ಳೋಕೆ ತಾನೆ? ಇದ್ರ ಕ್ರೆಡಿಟ್ ನಿಮಗೆ ಸಿಗ್ಬೇಕು ತಾನೆ? ಸೊ ಅದನ್ನ ಕರೆಕ್ಟಾಗಿ ಮಾಡಿದ್ದಾರೆ. ಗೋ ಬ್ಯಾಕ್ ಅಂತ ಹೇಳಿದ್ದಾರೆ. ಇಷ್ಟು ದಿನ ಇರಲಿಲ್ಲ, ಈಗ ಯಾಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ.